ಭಯಾನಕವಾದಂಥ ಅಪಾಯಕಾರಿ ವಿಷಯ ಇನ್ನೊಂದು ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. 2003ರಿಂದ 2009 7 ವರ್ಷದಲ್ಲಿ 4335 ಬಾಲಕಿಯರ ನಾಪತ್ತೆ ಕೇಸ್ ಆಗಿದ್ದಾರೆ. ಇನ್ನೂವರೆಗೆ ಒಂದು ಹುಡುಗಿ ವಾಪಸ್ ಬಂದಿಲ್ಲ. ಒಂದೇ ಒಂದು ಕೇಸ್ ಪತ್ತೆ ಆಗಿಲ್ಲ. ಅಂದ್ರೆ ಎಲ್ಲಿ ಹೋದ್ರೆ ಕೊಂದ್ರ ಮತಾಂತರ ಮಾಡಿದ್ರ ಅಥವಾ ಏನಾಗಿದೆ ಅಂತ ಅನ್ನುವಂಥದ್ದು ಸರ್ಕಾರ ತಿಳಿಸ್ಬೇಕಲ್ಲ. ಇದು ರಾಜ್ಯದ್ದು 2003ರಿಂದ 2009 7 ವರ್ಷದಲ್ಲಿ 4335 ರಾಜ್ಯದ್ದು. ನಾನು ಯಾವುದು 13 ಲಕ್ಷ ದೇಶ. ಇನ್ನ ಇದೇ ಇದರಲ್ಲಿ UP ಈಗಾಗಲೇ ಸಾಕಷ್ಟು ಚರ್ಚೆನೂ ಆಯಿತು, ಪ್ರಚಾರ ಆಗಿದೆ. ಚಂಗೂರ್ ಬಾಬಾ ಅಂತ ಹೇಳಿ, ಸಲಾಲುದ್ದೀನ್ ಚಂಗೂರ್ ಬಾಬಾ ಅಂತನ್ನುವಂಥ 1000 ಯುವಕರನ್ನ ಅಪಾಯಿಂಟ್ ಮಾಡಿಕೊಂಡು ಟ್ರೈನಿಂಗ್ ಮಾಡಿ ಲವ್ ಜಿಹಾದದ ವ್ಯವಸ್ಥಿತವಾಗಿ ಅವರಿಗೆಲ್ಲರಿಗೂ ಬಿಟ್ಟಿದ್ದ. ಅವನಿಗೆ 500 ಕೋಟಿ ರೂಪಾಯಿ ಪಾಕಿಸ್ತಾನ ಮತ್ತು ಬೇರೆ ಬೇರೆ ದೇಶಗಳಿಂದ, ಇಸ್ಲಾಂ ದೇಶಗಳಿಂದ ಅವನಿಗೆ ಅಕೌಂಟ್ನಲ್ಲಿ ಜಮಾ ಆಗಿದ್ದು ಈಗ NIAದಲ್ಲಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ. ಅಂದ್ರೆ ಹೇಗೆ ಜಾಲ ಇದೆ ಅಂತ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕರ್ನಾಟಕದಲ್ಲಿ 2014ರಿಂದ 2019 5 ವರ್ಷದಲ್ಲಿ 21,000 ಯುವತಿಯರು ಕಾಣೆಯಾಗಿದ್ದಾರೆ. ಪತ್ತೆ ಇಲ್ಲ, ಒಂದೇ ಒಂದು ಪತ್ತೆ ಇಲ್ಲ. ಇದರ ಸಂಬಂಧಪಟ್ಟಾಗ ಎಲ್ಲಿದ್ದಾರೆ, ಏನಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಅನ್ನುವಂಥದ್ದು ಇಲ್ಲ. ಸೊ ಇದು ಅಲ್ಲದೆ ಇನ್ನು ನಾನು ಇವತ್ತು ಒಂದು ವಾಟ್ಸಪ್ನಲ್ಲಿ ನೋಡಿದಂಥದ್ದು ಬಹಳ ದೊಡ್ಡ ಅನಾಹುತ ಆಗುವಂಥದ್ದು ಅಂತಂದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕೇಸ್ ನಡೀತಾ ಇದೆ, ಚಾಲ್ತಿಯಲ್ಲಿದೆ. 5 ರಾಜ್ಯಗಳಲ್ಲಿ ಒರಿಸ್ಸಾ, ಹರಿಯಾಣ, ಜಾರ್ಖಂಡ್, ಬಿಹಾರ್ ಮತ್ತು ಬಂಗಾಲ್ 75,000 ಮಕ್ಕಳುಗಳು ಕಾಣೆಯಾಗಿದ್ದಾರೆ. ಬಡ ಮಕ್ಕಳು, ಸರ್ಕಾರಿ ಸ್ಕೂಲ್ನಲ್ಲಿ ಓದುವಂಥವ್ರು, ಬೇರೆ ಬೇರೆ ಆಟ ಆಡ್ಕೊಂಡು ಹೋಗುವಂಥವ್ರು, ಇಂಥವ್ರು 75,000 ಮಕ್ಕಳು ಕಾಣೆಯಾಗಿದ್ದಾರೆ. ಇದು ಎಲ್ಲಿದ್ದಾರೆ ಅಂತ ಹೇಳಿ ತನಿಖೆ ಮಾಡಿದಂಥ ಸುಪ್ರೀಂ ಕೋರ್ಟ್ ತನಿಖೆಗೆ ಒಚ್ಚಿದಾಗ ಎಲ್ಲರೂ ಕೂಡ ಮದರ್ಸಾದಲ್ಲಿದ್ದಾರೆ. ಮದರ್ಸಾದಲ್ಲಿ ಕಾಣೆಯಾದಂಥ ಮಕ್ಕಳು ಇವತ್ತು ಮದರ್ಸಾದ ಒಳಗಡೆಗೆ ಅವರಿಗೆ ಸುನ್ನತ್ ಮಾಡಿದ್ದಾರೆ, ಹೆಸರು ಬದಲಾಯಿಸಿದ್ದಾರೆ, ಮತಾಂತರ ಮಾಡಿದ್ದಾರೆ. ಸೊ ವ್ಯವಸ್ಥಿತವಾದಂಥ ದೊಡ್ಡ ಜಾಲ ಮದರ್ಸಾ ಒಂದು ದೊಡ್ಡ ಸೆಂಟರ್ ಆಗಿದೆ ಅಂತ ಅನ್ನೋದು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಚಾಲ್ತಿಯಲ್ಲಿದೆ. ತನಿಖೆಯ ಮೂಲಕ ಗೊತ್ತಾಗಿದೆ. ಅಶ್ವಿನ್ ಉಪಾಧ್ಯಾಯ ಅಂತನ್ನುವಂಥ ಅಡ್ವೊಕೇಟ್ ಅದನ್ನ ನಡೆಸ್ತಾ ಇದ್ದಾರೆ. ಅವರೇ ಈ ಹೇಳಿದ್ದಂಥ ಈ ಸಂಬಂಧ 75,000 ಬರೀ 5 ರಾಜ್ಯದ್ದು, 5 ರಾಜ್ಯದಲ್ಲಿ 75,000 ಮಕ್ಕಳ ಕಾಣೆ ಮದರ್ಸಾದಲ್ಲಿದ್ದಾರೆ ಅಂತನ್ನುವಂಥ. ಯಾವ್ಯಾವ ಸ್ಟೇಟ್ಸ್ ಅದು? ಒರಿಸ್ಸಾ, ಹರಿಯಾಣ, ಜಾರ್ಖಂಡ್, ಬಿಹಾರ್ ಮತ್ತು ಬಂಗಾಲ್. ಇದು 6 ತಿಂಗಳಲ್ಲೇ ಅಂತನ್ನುವಂಥದ್ದು ಹೇಳಿದ್ದಾರೆ. ನಾನು ಸುಪ್ರೀಂ ಕೋರ್ಟ್ ಇದು ತರಿಸ್ತಾ ಇದ್ದೆ, ಅವ್ರ ಜೊತೆ ಮಾತಾಡಿದೆ. ನಾನು ಅಶ್ವಿನ್ ಉಪಾಧ್ಯಾಯ ಜೊತೆಗೆ ನನಗೆ ನಿನ್ನೆನೆ ಸಿಕ್ಕಿದ ತಕ್ಷಣನೇ ಕೂಡಲೇ ಮಾತಾಡಿ ಕನ್ಫರ್ಮ್ ಮಾಡಿಕೊಂಡೆ. ಅವ್ರು ಹೇಳಿದ್ದಾರೆ ನನಗೆ ಎಲ್ಲ ಕಳಿಸ್ತೇನೆ ನಿಮ್ಗೆ ಡೀಟೇಲ್ ಅಂತ ಅನ್ನುವಂಥದ್ದು ಹೇಳಿದ್ದಾರೆ. ಈ ರೀತಿ